ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಪುಣ್ಯಸ್ಮರಣೆ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಪುಣ್ಯಸ್ಮರಣೆ ನಿಮಿತ್ತ ಹುಮ್ನಾಬಾದ್ ಪಟ್ಟಣದ ಬಾಬು ಜಗಜೀವನ್ ರಾವ್ ವೃತ್ತದಲ್ಲಿ ದಲಿತ ಮುಖಂಡರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕುಳಗಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾವ್ ಇಬ್ಬರಿಗೂ ದೇಶದ ದಲಿತ ಸಮುದಾಯದ ಎರಡು ಕಣ್ಣು ಇದ್ದಂತೆ ಎಂದರು. ಇವರು ಕೃಷಿ ಸಚಿವರಾಗಿ ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ನಾವೆಲ್ಲರೂ ಇವರ ಆದೇಶ ತತ್ವವನ್ನು ಮೈಗೂಡಿಸಿಕೊಳ್ಳಬೇಕೆಂದರು. ಪ್ರಭು ತಾಳಮಡಗಿ, ಸುರೇಶ್ ಕಟ್ಟಿ, ಸುರೇಶ್ ಗಂಗ್ರೆ, ಮಲ್ಲಿಕಾರ್ಜುನ, ಮಹೇಂದ್ರ ಕುಮಾರ್, ಪುರಸಭೆ ಸದಸ್ಯರಾದ ಅಮರ ಮತ್ತು ವಿಜಯ್ ಕುಮಾರ್, ಬಾಸ್ಪಳ್ಳಿ, ನಿವೃತ್ತ ಉಪನ್ಯಾಸಕರಾದ ಕೃಷ್ಣಪ್ಪ ಹಾಲ್ಗೊಟ್ಟಿ, ಪ್ರಭು ಚಿತ್ಕೋಟ, ಲಿಂಗಾಯತ ಸಮುದಾಯದ ಮುಖಂಡರು ಅಣ್ಣಾರಾವ್ ಪಾಟೀಲ್, ಮರಾಠ ಸಮುದಾಯದ ಮುಖಂಡರು ರಾಮರಾವ್ ಸೇಡಲ್ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನ್ಯೂಸ್ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 38ನೇ 39ನೇ ಒಂದು ಪುಣ್ಯ ಸ್ಮರಣೆಯ ಈ ಸಂದರ್ಭದಲ್ಲಿ ಹುಮ್ನಾಬಾದ್ ತಾಲೂಕಿನ ಎಲ್ಲ ನಮ್ಮ ದಲಿತ ಸಂಘಟನೆ ಮತ್ತು ದಲಿತ ನಾಯಕರ ಒಂದು ಸಮ್ಮುಖದಲ್ಲಿ ಭಾವಪೂರ್ಣ ನಮನ ಕಾರ್ಯಕ್ರಮವನ್ನ ಪುಷ್ಪಮಾಲೆ ಮಾಡೋದ್ರ ಮುಖಾಂತರ ಅವರಿಗೆ ಗೌರವ ಸನ್ಮಾನವನ್ನ ನೀಡುತ್ತಾ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ದಲಿತ ಸಮುದಾಯದ ಎರಡು ಕಣ್ಣುಗಳಿದ್ದಂತೆ. ಯಾವುದೇ ಒಂದು ಕಣ್ಣಿಗೆ ನೋವಾದ್ರೂ ಕೂಡ ಸಮಾಜಕ್ಕೆ ನೋವಾದಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಾನೂನು ಮಂತ್ರಿಯಾಗಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಕೃಷಿ ಮಂತ್ರಿಯಾಗಿ ಅವರು ಮಾಡಿದಂತ ಅವಿಸ್ಮರಣೀಯ ಸೇವೆ ಇವತ್ತಿಗೂ ಕೂಡ ಅಜರಾಮರ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಸದನದಲ್ಲಿ ಇವತ್ತು ಪಂಡಿತ್ ಜವಾಹರ್ಲಾಲ್ ಅಂತ ಒಬ್ಬ ಪ್ರತಿಷ್ಠಿತ ಪ್ರಖ್ಯಾತ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ದೇಶದ ದಲಿತರಿಗೆ, ದುರ್ಬಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತ ಮಹಾಪುರುಷರು ಇವರಾಗಿದ್ದಾರೆ. ಇವತ್ತು ಇವರ ಒಂದು ಆದರ್ಶ, ಇವರ ಒಂದು ತತ್ವಗಳು ಇಡೀ ದೇಶದ ದಲಿತ ಸಮುದಾಯ ತನ್ನ ಮೈಗೂಡಿಸ್ಕೋಬೇಕಾಗಿದೆ. ಮತ್ತು ಅವರ ಒಂದು ತತ್ವಗಳ ಆಧಾರದಲ್ಲಿ ನಾವು ಮುಂದಿನ ನಮ್ಮ ಒಂದು ಹಕ್ಕಿಗಾಗಿ, ದಲಿತ ಸಮುದಾಯಗಳ ಹಕ್ಕಿಗಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಈ ದೇಶದ ಸ್ವತಂತ್ರಗೊಂಡು 75 ವರ್ಷ ಆದ್ರೂ ಕೂಡ ಇನ್ನು ಅದು ನಮ್ಮ ಮುಂದೆ ದೊಡ್ಡ ಸವಾಲಾಗಿದೆ. ಇವತ್ತು ಮೀಸಲಾತಿ ಪ್ರಶ್ನೆ, ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಜಾತಿವಾದಿಗಳು ಒಂದು ಆಲೋಚನೆಗಳು, ಇವತ್ತು ಕೇಂದ್ರ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಏನು ಯುವತಿಯರ ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅನೇಕ ಬ್ಯಾಕ್ಲಾಗ್ ಹುದ್ದೆಗಳು, ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳು ಇವತ್ತು ತುಂಬಬೇಕಾಗಿದೆ. ಅದರ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಖಾಸಗೀಕರಣ ಮಾಡೋದ್ರ ಮೂಲಕ ಈ ದೇಶದ ಪ್ರತಿಷ್ಠಿತ ಸರ್ಕಾರಿ ಸೆಕ್ಟರ್ಗಳು ಖಾಸಗೀಕರಣ ಮಾಡಿ ಇಲ್ಲಿ ಮೀಸಲಾತಿಯನ್ನ ಸರ್ವನಾಶ ಮಾಡಿ ಈ ದಲಿತ ಸಮುದಾಯಗಳಿಗೆ ವಂಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎರಡೂ ಸರ್ಕಾರಗಳಿಗೆ ಏನು ಒತ್ತಾಯ ಇದೆ ಇವತ್ತು ನಮ್ದಂದ್ರೆ, ಇವತ್ತು ಮೀಸಲಾತಿ ನಾಶ ಮಾಡ್ತಕ್ಕಂಥ ಈ ಖಾಸಗೀಕರಣ ನೆಪದಲ್ಲಿ ಇವತ್ತು ಖಾಸಗೀಕರಣದಲ್ಲೂ ಕೂಡ ಮೀಸಲಾತಿಯನ್ನ ಜಾರಿಗೊಳಿಸಬೇಕು, ಮತ್ತೆ ಸಂವಿಧಾನವನ್ನ ಉಳಿಸಬೇಕು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸಾವಿರಾರು ಬ್ಯಾಕ್ಲಾಗ್, ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿ ಈ ಎರಡು ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಮತ್ತು ಇಡೀ ಪರಿಶಿಷ್ಟ ಜಾತಿ 101 ಜಾತಿಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ. ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವತ್ತು ಪುಣ್ಯತಿಥಿಯ ಸಂದರ್ಭದಲ್ಲಿ ನಾನು ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಡಾಕ್ಟರ್ ಮಹದೇವಪ್ಪರನ್ನ ಈ ಮೂಲಕ ನಾನು ಏನು ಒತ್ತಾಯ ಮಾಡ್ತೀನಿ ಅಂದ್ರೆ, ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಇವತ್ತು ರಾಜ್ಯದ ಹೋಬಳಿಗಳಲ್ಲಿ ವಸತಿ ಶಾಲೆಯನ್ನ ಪ್ರಾರಂಭ ಮಾಡಬೇಕು. ಆ ಮುಖಾಂತರ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಆಸಕ್ತಿ ಮತ್ತು ಅವ್ರ ಬಗ್ಗೆ ಗೌರವ ಮೂಡ್ತಕ್ಕಂಥದ್ದೊಂದು ಸನ್ನಿವೇಶ ಇದು ಆಗ್ತದೆ. ಆಮೇಲೆ ವಿಶೇಷ ಘಟಕ ಯೋಜನೆ ಇವತ್ತೇ ನಿನ್ನೆ ಸಿಎಂ ಅವರು ಒಂದು ಪರಿಷತ್ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ಹೇಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಇವತ್ತು SC/ST ಸಮುದಾಯಗಳಿಗೆ ವಿಶೇಷ ಘಟಕ ಯೋಜನೆಯಲ್ಲಿ ಸುಮಾರು 39,000 ಹಣ ಏನು ಬಿಡುಗಡೆ ಮಾಡಿದ್ದಾರೆ. ಆ ಹಣದಲ್ಲಿ ಈ ದಲಿತರಿಗೆ ಪ್ರತ್ಯೇಕ ಕುಟುಂಬಗಳಿಗೆ ವಿಶೇಷವಾಗಿ ಆ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳು ಜಾರಿ ಮಾಡಿ ದಲಿತ ಕುಟುಂಬದ ಪ್ರತಿ ಕುಟುಂಬಕ್ಕೆ ಆರ್ಥಿಕ ನೆರವು ಆ ಒಂದು ಯೋಜನೆ ಹಣಕಾಸಿನಲ್ಲಿ ನೇರವಾಗಿ
ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತು ತೆಲಂಗಾಣ ಮಾದರಿಯಲ್ಲಿ ಪರಿಶಿಷ್ಟ ಜಾತಿ ಹುಡುಗಿಯರಿಗೆ ಹೆಣ್ಮಕ್ಕಳಿಗೆ ಮದುವೆ ಮಾಡುವಂತ ಸಂದರ್ಭದಲ್ಲಿ 1 ಲಕ್ಷ ಸಹಾಯಧನ ಮತ್ತು 20 ಗ್ರಾಂ ಬಂಗಾರ ತೆಲಂಗಾಣ ಆಂಧ್ರ ಸಿಎಂ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.